ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಜೆಸಿಐ ಕಾವೇರಿ ಸಂಸ್ಥೆ ವತಿಯಿಂದ ಸಮಾಜದಲ್ಲಿ ಹಿಂಸೆ ನಿಲ್ಲಿಸಿ ಶಾಂತಿ ಕಾಪಾಡಿ ಎಂಬ ಬೈಕ್ ಜಾಥಾಕ್ಕೆ ಸ್ವಾಗತ ಕೋರಲಾಯಿತು. ಕೆಆರ್ಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಿಕ್ಕೇರಿ ಪೊಲೀಸರ ಜನವಿರೋಧಿ ನೀತಿ ಖಂಡಿಸಿ ಕರವೇ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಗು ಫೌಂಡೇಶನ್ ವತಿಯಿಂದ ನೋಟ್ಬುಕ್ ವಿತರಿಸಿದರು. ಕುಶಾಲನಗರ ಪಟ್ಟಣದಲ್ಲಿ ಜೆಸಿಐ ಕಾವೇರಿ ಸಂಸ್ಥೆ ವತಿಯಿಂದ ಸಮಾಜದಲ್ಲಿ ಹಿಂಸೆ ನಿಲ್ಲಿಸಿ ಶಾಂತಿ ಕಾಪಾಡಿ ಎಂಬ ಬೈಕ್ ಜಾಥಾಕ್ಕೆ ಭವ್ಯ ಸ್ವಾಗತ ಕೋರಿದರು. ಮೋಟಾರ್ ಬೈಕಿನಲ್ಲಿ 3,000 ಕಿಲೋಮೀಟರ್ ಸುತ್ತಿ ಜಾಗೃತಿ ಮೂಡಿಸುವ ಯುವ ಕಲಾವಿದರ ಬೈಕ್ ಜಾಥಾಕ್ಕೆ ಕುಶಾಲನಗರದಲ್ಲಿ ಜೆಸಿಐ ಕಾವೇರಿ ಸಂಸ್ಥೆಯ ವತಿಯಿಂದ ಸ್ವಾಗತ ನೀಡಲಾಯಿತು. ಹಿಂಸೆ ನಿಲ್ಲಿಸಿ ಎನ್ನುವ ಸ್ಲೋಗನ್ನೊಂದಿಗೆ ಉಡುಪಿಯ ವಿದ್ಯಾರ್ಥಿ ಯುವ ಕಲಾವಿದರಿಬ್ಬರು ಮೋಟಾರ್ ಬೈಕಿನಲ್ಲಿ 3,000 ಕಿಲೋಮೀಟರ್ ಸುತ್ತಿ ಜಾಗೃತಿ ಮೂಡಿಸುವ ಮಹತ್ತರ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಮೇ 25ರಿಂದ ಆರಂಭಿಸಲಿರುವ ಈ ಜಾಗೃತಿ ಪಯಣ ನಿರಂತರ 12 ದಿನಗಳ ಬಳಿಕ ಜೂನ್ 5ರಂದು ಉಡುಪಿಯಲ್ಲಿ ಸಮಾಗಮಗೊಳ್ಳಲಿದೆ. ರಂಗ ನಿರ್ದೇಶಕ, ಚಿತ್ರನಟ ಬಾಸುಮ ಕೊಡಗು, ಸಂಗೀತ ಕಲಾವಿದೆ ಕಾವ್ಯವಾಣಿ ದಂಪತಿಗಳ ಪುತ್ರ, ರಂಗಭೂಮಿ ಚಲನಚಿತ್ರ ನಟ, ಸಂಗೀತ ಸಂಯೋಜಕ, ಮಣಿಪಾಲದ ಮಾಹಿಯಾ ಮೀಡಿಯಾ ಕಮ್ಯುನಿಕೇಷನ್ ವಿದ್ಯಾರ್ಥಿ ದೃಶ್ಯ ಕೊಡಗು ಮತ್ತು ಉಡುಪಿಯ ಇಂದ್ರಾಳಿಯ ಆರತಿ ಎಂಬುವರ ಪುತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಉಜ್ವಲ್ ಕಾಮತ್ ಜೊತೆಯಾಗಿ ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ಸೇರಿದಂತೆ 3 ರಾಜ್ಯಗಳಲ್ಲಿ 3,000 ಕಿಲೋಮೀಟರ್ ಬೈಕ್ ಮೂಲಕ ಈ ಸಂದೇಶ ಜಾಥಾವನ್ನು ಕೈಗೊಂಡಿದ್ದಾರೆ. ಈ ಜಾಗೃತಿ ಪಯಣ ಕುರಿತು ಮಾತನಾಡಿರುವ ವನಸುಮ ಟ್ರಸ್ಟ್ ಅಧ್ಯಕ್ಷರಾದ ಬಾಸುಮ ಕೊಡಗು, ಜೆಸಿಐ ಉಡುಪಿ ಸಿಟಿ ಮತ್ತು ಜೆಸಿಐ ಕಟಪಾಡಿ ಈ ರ್ಯಾಲಿಯ ಸಂಘಟನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದು, ಹಿರಿಯ ಜೆಸಿ ಬಾಸುಮ ಕೊಡಗು ಮಾರ್ಗದರ್ಶನದಲ್ಲಿ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ 50ಕ್ಕೂ ಹೆಚ್ಚು ಜೆಸಿ ಘಟಕಗಳು ಇದರಲ್ಲಿ ಭಾಗಿಯಾಗುತ್ತಿದ್ದಾರೆ. ಕೌಟುಂಬಿಕ ಹಾಗೂ ಸಾಮಾಜಿಕ ಹಿಂಸೆ ಮತ್ತು ದೌರ್ಜನ್ಯದ ವಿರುದ್ಧ ಜನರನ್ನು ಎಚ್ಚರಿಸುವುದಕ್ಕಾಗಿ 12 ದಿನಗಳ ಬೈಕ್ ಅನ್ನು ವನಸುಮ ಟ್ರಸ್ಟ್ ಕಟಪಾಡಿ ವತಿಯಿಂದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಿಂಸೆಯು ಹಾನಿ ಉಂಟು ಮಾಡುತ್ತದೆ, ಸಂಬಂಧಗಳನ್ನು ಹಾನಿಗೊಳಿಸುತ್ತದೆ, ಸಮುದಾಯಗಳನ್ನು ಅಸ್ಥಿರಗೊಳಿಸುತ್ತದೆ ಮತ್ತು ಆಕ್ರಮಣಶೀಲತೆಯ ಚಕ್ರವನ್ನು ಶಾಶ್ವತಗೊಳಿಸುತ್ತದೆ. ಇದು ನ್ಯಾಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕಾನೂನು ಮತ್ತು ನೈತಿಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಸಂಭಾಷಣೆ, ಸಹಾನುಭೂತಿ ಮತ್ತು ಮಧ್ಯಸ್ಥಿಕೆಯಂತಹ ರಚನಾತ್ಮಕ ಪರ್ಯಾಯಗಳು ಸಂಘರ್ಷವನ್ನು ಪರಿಹರಿಸಲು ಹೆಚ್ಚು ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆಂದು ದೃಶ್ಯ ಕೊಡಗು ತಿಳಿಸಿದ್ದಾರೆ. ಸಂಸ್ಥೆಯ ಅಧ್ಯಕ್ಷೆ ತೇಜ ದಿನೇಶ್, ಮಾಜಿ ಅಧ್ಯಕ್ಷರಾದ ಎಂಜೆ ರಜನಿಕಾಂತ್, ಜೆಸಿಗಳಾದ ಕೆಡಿ ಪ್ರಶಾಂತ್, ಡಿ ಪುನೀತ್, ಕೋಮಲ, ಮಿಂಚಿತ್ ಅವರು ಇದ್ದರು. ಬೈಕ್ ಜಾಥಾವು ಸುಂಟಿಕೊಪ್ಪ, ಮಡಿಕೇರಿ ಮಾರ್ಗವಾಗಿ ಉಡುಪಿ ಜಿಲ್ಲೆಗೆ ತೆರಳಿತು. ವೆಲ್ಕಮ್ ಟು ಕುಶಾಲನಗರ ಕಾವೇರಿ. ಕುಶಾಲನಗರ ಕಾವೇರಿ ವತಿಯಿಂದ ಇವತ್ತು ಉಜ್ವಲ್ ಮತ್ತು ದೃಶ್ಯ ಕೊಡಗು ಇವರಿಬ್ಬರು 3,000 ಕಿಲೋಮೀಟರ್ ಚೂಸಿಂಗ್ ಪೀಸ್ ಓವರ್ ವೈಲೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವರು ರೈಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಉಡುಪಿಯಿಂದ ಸ್ಟಾರ್ಟ್ ಮಾಡಿ 3 ಸ್ಟೇಟ್ ಥ್ರೂ ಬರ್ತಾ ಇದ್ದಾರೆ. ಒಂದು ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಉದ್ದೇಶ ಅದೇ, ಸ್ಟಾಪ್ ವೈಲೆನ್ಸ್. ಸ್ಪೆಷಲಿ ಈಗ ಡೊಮೆಸ್ಟಿಕ್ ಮನೆಯಲ್ಲಿ ಕೂಡ ಪೇರೆಂಟ್ಸು, ಚಿಲ್ಡ್ರನ್ಸ್ ಆ ಥರದ್ದೇನೆಲ್ಲ ವೈಲೆನ್ಸ್ ಇದೆ ಅದರದ್ದು ಮತ್ತು ಸೋಷಿಯಲ್ ಕಾಸ್ ವೈಲೆನ್ಸ್ಗಳೇನಿದೆ ಅದ್ರದ್ದು ಎಗೇನೆಸ್ಟ್ ಆಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಸೊ ಆ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಇವರು ಕುಶಾಲನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರನ್ನು ನಾವು ವೆಲ್ಕಮ್ ಮಾಡ್ತಾ ಕುಶಾಲನಗರ ಜೆಸಿಐ ಕಾವೇರಿ ವತಿಯಿಂದ ಅವರನ್ನು ವೆಲ್ಕಮ್ ಮಾಡ್ತಾಯಿದ್ವಿ. ಸೊ ಉಜ್ವಲ್ ಮತ್ತು ದಿಶಾ ಅವ್ರಿಗೆ ಕುಶಾಲನಗರ ಜೆಸಿಐ ವತಿಯಿಂದ ಹಾರ್ಟ್ಲಿ ವೆಲ್ಕಮ್. ಅದೇ ಸರ್ ಹೇಳಿದಾಗೆ 3,000 ಕಿಲೋಮೀಟರ್ 3 ಸ್ಟೇಟ್ ಈ ಕ್ಯಾಂಪೇನಲ್ಲಿ ಮೇಯ್ನಾಗಿ ಡೊಮೆಸ್ಟಿಕ್ ಮತ್ತು ಸೊಸೈಟಲ್ ವೈಲೆನ್ಸು. ಈಗ ವೈಲೆನ್ಸ್ ಅಂದರೆ ಫಸ್ಟಿಗೆ ನಾವು ಪೋಸ್ಟ್ ಮಾಡಿದಾಗ ಬಂದಿದ್ದಿದೆ, ಅಂದರೆ ಇದೆಪ್ಪ ವಾರ್ ಆಗ್ತಿತ್ತು, ನೀವೇನು ವಾರ್ ನಿಲ್ಸಕ್ಕೆ ಹೋಗ್ತಿದ್ದೀರಾ, ಈ ಥರ ಎಲ್ಲ ಸುಮಾರು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು. ಬಟ್ ಲೇಟರ್ ನಾವೀಗ ಫೋಕಸ್ ಮಾಡ್ತಿರೋ ವೈಲೆನ್ಸ್ ಏನಂದರೆ ಈಗ ಮನೇಲಿ ಮೇಲಿ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಯಾಕಂದರೆ ಮನೇಲಿ ಒಂದು ಅಪ್ಪ ಅಮ್ಮ ಜಗಳ ಆಡೋದಾಗಲಿ, ಇಲ್ಲೇ ಒಂದು ಅಣ್ಣ ತಮ್ಮ, ಈ ಥರ ಸಣ್ಣ ಮಗು ಯಾವುದು ಮನೇಲಿ ಇರುತ್ತೆ ಅದಕ್ಕೆ ಅದರ ಮೆಂಟಾಲಿಟಿ ಕೂಡ ಇದು ಇನ್ಫ್ಲುಯೆನ್ಸ್ ಆಗಿ ದೊಡ್ಡದಾದಮೇಲೆ ಆ ಮಗು ಕೂಡ ಈ ಥರದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತದೆ ಅಂತ. ಸೊ ಆ ರೂಟ್ ಕಾಸನ್ನು ಸ್ಟಾಪ್ ಮಾಡಿದ್ದಕ್ಕೋಸ್ಕರ ನಾವು ಈ ಕ್ಯಾಂಪೇನ್ ಮಾಡ್ತೀವಿ. ಮತ್ತಿನ್ನೊಂದು ನಮ್ಮಂತೂ ಯೂತ್ಸ್ ಪ್ರತಿ ವರ್ಷ ಟ್ರಾವೆಲ್ ಮಾಡ್ತಾರೆ, ಬಟ್ ಜಸ್ಟ್ ಫನ್ನಿಗೆ ಟ್ರಾವೆಲ್ ಮಾಡ್ತಾರೆ. ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಹೋಗೋದ್ರಿಂದ ಆ ಸೊಸೈಟಿಗೊಂದು ಏನಾದ್ರು ಎಜುಕೇಟ್ ಮಾಡಿದಾಗುತ್ತೆ ಮತ್ತು ಸೊಸೈಟಿ ಅಪ್ಲಿಫ್ಟ್ಮೆಂಟಲ್ಲಿ ರೋಲ್ ಮಾಡ್ತಾರೆ. ಅದರಿಂದ ಏನು ಅರಿವು ಮೂಡಿಸಿದ್ರೆ ಜನರಲ್ಲೇ ರೆಸ್ಪಾನ್ಸ್ ಹೆಂಗಿದೆ ಅಂತ? ಹಾಂ, ರೆಸ್ಪಾನ್ಸ್ ಅದೇ ನಾವು ಮೇಯ್ನಾಗಿ ಜೆಸಿ ಅವರನ್ನೇ ಮೀಟ್ ಆಗ್ತಿದ್ದೀವಿ. ಜೆಸಿ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಇದೆ. ಸೊ ಜೆಸಿ ಅವರೇ ಈ ಥರ ಜನರನ್ನು ಒಟ್ಟಾಗ್ತಿದ್ದಾರೆ. ನಾವು ಅಲ್ಲಿ ಹೋಗಿ
ಕೆಲವು ಪಬ್ಲಿಕ್ಸ್ ಕೂಡ ಇರ್ತಾರೆ, ಅವರಿಗೆ ನಾವು ಹೋಗಿ ನಮ್ಮ ಈ ವಿಷಯನ ಹೇಳಿದಾಗ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ರು. ಹಾಗೆ ತುಂಬ ಕ್ವಶನ್ಸ್ ಕೂಡ ಕೇಳ್ತಿದ್ರು, ಏನು ಯಾಕೆ ಹೇಗೆ ಅಂತ. ನೀವೇನು ಮಾಡೋದು ಆ್ಯಕ್ಚುಲಿ? ನಾವಿದ್ದು BA ಆಯಿತು, ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್. ನಾನು ಮಣಿಪಾಲಲ್ಲಿ ಮೀಡಿಯಾ ಕಮ್ಯುನಿಕೇಷನ್ ಕಲಿತಿದ್ದೆ. ನಾನು ಮಣಿಪಾಲಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಚುಲರ್ಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಶಾಲೆಗೆ ಬರಮಾಡಿಕೊಂಡರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು. ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸ್ಮಾರ್ಕ್ ಲೈಟ್ ಹೊತ್ತಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವಿಶೇಷವೆಂದರೆ ಅಡ್ವೆಂಚರ್ ಸ್ಪೋರ್ಟ್ನಲ್ಲಿ ಒಂದಾದ ಜೀಪ್ ಲೈನ್ ರೂಟ್ನ ಮೂಲಕ ವಿದ್ಯಾರ್ಥಿಗಳು ಶಾಲಾ ತರಗತಿ ಕೋಣೆಗೆ ಬಂದಿಳಿದರು. ಸುಮಾರು 20 ಅಡಿ ಎತ್ತರದ ಜೀಪ್ ಲೈನ್ ರೂಟ್ನಲ್ಲಿ ಸ್ವಲ್ಪವೂ ಎದರದೆ 100 ಅಡಿ ದೂರ ಕ್ರಮಿಸುವ ಮೂಲಕ ಸಾಹಸ ಮೆರೆದರು. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಮುಖ್ಯ ಶಿಕ್ಷಕ ಸತೀಶ್ ಶೇಡ್ ನೆಟ್ ಬಳಸಿ ಮಕ್ಕಳಲ್ಲಿ ಸಾಹಸ ಕ್ರೀಡೆಗಳಲ್ಲಿ ಆಸಕ್ತಿ ಮೂಡುವಂತೆ ಅತ್ಯುತ್ತಮವಾಗಿ ಕ್ರೀಡೆಯನ್ನು ಆಯೋಜಿಸಿದರು. ವಿದ್ಯಾರ್ಥಿಗಳಂತಲೂ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿ ಸಂಭ್ರಮಿಸಿದರು. ಈ ಕುರಿತು ಮಾತನಾಡಿದ ಮುಖ್ಯ ಶಿಕ್ಷಕ ಸತೀಶ್, ಸಾಹಸ ಕ್ರೀಡೆಗಳು ನಿಯಂತ್ರಿತ ಅಪಾಯವನ್ನು ಒಳಗೊಂಡಿರುವುದರಿಂದ ಮಕ್ಕಳಿಗೆ ಜೀವನದ ಅಪಾಯಗಳನ್ನು ಸುರಕ್ಷಿತವಾಗಿ ಹೇಗೆ ನಿಭಾಯಿಸಬೇಕು ಎಂಬ ಜ್ಞಾನ ಬೆಳೆಸುತ್ತದೆ. ಸೈನ್ಯಕ್ಕೆ ಸೇರುವ ಹಂಬಲವನ್ನು ಹೆಚ್ಚಿಸುತ್ತದೆ. ಯುದ್ಧದಂತಹ ಸಂಕಷ್ಟದ ಸಮಯದಲ್ಲೂ ಮಕ್ಕಳ ಸಮಗ್ರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಸಾಹಸ ಕ್ರೀಡೆಗಳು ಒಂದು ಶ್ರೇಷ್ಠ ಸಾಧನವಾಗುತ್ತದೆ. ಶಾಲೆಗಳು ಈ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡಬೇಕು. ಇದರಿಂದ ಮಕ್ಕಳಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಮಾನಸಿಕ ಶಕ್ತಿಯ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪ್ಲಾವ್ ಡಿಸೋಜರವರು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿಕೊಂಡು ಹೋಗಬೇಕು, ಕಲಿಕೆಯಲ್ಲಿ ಹೀಗೆ ತೊಡಗಿಕೊಳ್ಳಬೇಕು ಎಂಬುದರ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಕ್ಷಕಿ ಶೀಲಾ, STN's ಅಧ್ಯಕ್ಷರಾದ ಪಂಕಜ ಹಾಗೂ ಪೋಷಕರು ಹಾಜರಾಗಿದ್ದರು. ಹತ್ತಿರದಲ್ಲಿರೋ ಯಾವ್ದಾದ್ರೂ ಶಾಲೆ ಕಳಿಸಿ, ಅವ್ರ ಭವಿಷ್ಯನ ರೂಪಿಸಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ಶಿಕ್ಷಣವೇ ಶಕ್ತಿ ಅಲ್ವಾ? ನಿಮ್ಮ ಮಕ್ಕಳನ್ನ ಹತ್ತಿರದಲ್ಲಿರೋ ಯಾವ್ದಾದ್ರೂ ಶಾಲೆ ಕಳಿಸಿ, ಅವ್ರ ಭವಿಷ್ಯನ ರೂಪಿಸಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ಶಿಕ್ಷಣವೇ ಶಕ್ತಿ ಅಲ್ವಾ? ನ್ಯೂಸ್ ಸಂಗಮಕ್ಕಾಗಿ HM ರಘುಕೋಟಿ, ಕುಶಾಲನಗರ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಗು ಫೌಂಡೇಶನ್ ವತಿಯಿಂದ ನೋಟ್ಬುಕ್ ವಿತರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಿಮನೆಯಲ್ಲಿ ನಗು ಫೌಂಡೇಶನ್ ಕಡೆಯಿಂದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜ್ಯೋತಿಯವರು ವಹಿಸಿಕೊಂಡಿದ್ದರು. ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಗು ಫೌಂಡೇಶನ್ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ಯಶೋಧ ಮೇಡಂ ರವರು ಮಾತನಾಡಿ, ಫೌಂಡೇಶನ್ ರವರು ನಮ್ಮ ತಾಲೂಕಿನ ಹಲವು ಶಾಲೆಗಳನ್ನು ಅಭಿವೃದ್ಧಿ ಮಾಡಿರುವುದು ಮೆಚ್ಚುವಂತಹ ಕಾರ್ಯ ಎಂದು ತಿಳಿಸಿದರು. ಶಿಕ್ಷಕರಾದ ಸುರೇಶ್ CR ರವರು ನಗು ಫೌಂಡೇಶನ್ ಬಗ್ಗೆ ಪರಿಚಯ ಮಾಡಿಕೊಟ್ಟರು. ಉಪಸ್ಥಿತರಿದ್ದ ಮತ್ತಷ್ಟು ಮಹನೀಯರು ನಗು ಫೌಂಡೇಶನ್ ಕಾರ್ಯವನ್ನು ಪ್ರಶಂಸಿಸಿದರು. ಅತಿಥಿಗಳ ಶುಭ ಹಾರೈಕೆಯ ನಂತರ ನೋಂದಣಿ ಮಾಡಿಕೊಂಡಿದ್ದ 9 ಶಾಲೆಗಳ 253 ಮಕ್ಕಳಿಗೆ ನಗು ಫೌಂಡೇಶನ್ ಕಡೆಯಿಂದ ಅತ್ಯುತ್ತಮ ಗುಣಮಟ್ಟದ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆದರ್ಶ್, ಶಿಕ್ಷಣ ಸಂಯೋಜಕರಾದ ಸುಚಿತ್ರ ಚಂದ್ರ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಛಲವಾದಿ, BRPಗಳಾದ ಸುನಿಲ್, CRPಗಳಾದ ಜ್ಯೋತಿ ಮಹಾಲಕ್ಷ್ಮಿ ಭಟ್, STMC ಯುವರಾದ ಶ್ರೀನಿವಾಸ್, ಸುರೇಶ್, ಮುಖ್ಯ ಶಿಕ್ಷಕರಾದ ಅಭಿಷೇಕ್, ಶಿಕ್ಷಕರಾದ ಸುರೇಶ್, ಪ್ರಸನ್ನ, ಲೋಹಿತ್, ರಂಗನಾಥ್ ಮುಂತಾದವರು ಹಾಜರಾಗಿದ್ದರು. ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಪನ್ನ ಮಾಡಿಕೊಂಡ ಕರಿಮನೆ ಶಾಲೆಗೆ ಇಲಾಖೆ ಮತ್ತು ಫೌಂಡೇಶನ್ ಕಡೆಯಿಂದ
ಕಡೆಯಿಂದ ಭಾವಬಿಂದು ಪ್ರಣಾಮಗಳು. ನೋಟ್ಬುಕ್ ಪಡೆದ ಶಾಲೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದಗದ್ದೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಮ್ಮಡವಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲುಬಿಲ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಕೆರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಲಮಕ್ಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಗಿನಮನೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಪ್ಪುಂಜಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬಿಗದ್ದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನ. ಇವರು ಶಾಲೆಗಳಿಗೆ ಭೌತಿಕ ಸೌಲಭ್ಯಗಳ ಜೊತೆಯಲ್ಲಿ ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಶೌಚಾಲಯಗಳ ರಿಪೇರಿ ಮತ್ತು ಪರಿಸರ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂತಹ ಸಾಮಗ್ರಿಗಳು ಹಾಗೂ ಆ ರೀತಿಯ ಕಾರ್ಯಕ್ರಮಗಳನ್ನು ಇವರು ಹಾಕ್ಕೊಂಡಿದ್ದಾರೆ ಅಂತೇಳಿ ಇದುವರೆಗೆ ತಾವರೆಲ್ಲರೂ ಹೇಳಿದ್ರು, ಎಲ್ಲರ ಮಾತಿನಲ್ಲಿ ಕಂಡುಬಂತು. ನಿಜವಾಗ್ಲೂ ಕೂಡ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಈ ರೀತಿಯ ಕೊಡುಗೆಯನ್ನು ಕೊಡೋದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾಕೆಂತಂದರೆ ವಿದ್ಯಾದಾನ ಮಹಾದಾನ, ಶ್ರೇಷ್ಠ ದಾನ ಅಂತೇಳಿ ಹೇಳ್ಬೋದು. ಯಾಕೆ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಯಾರೇ ಕೊಡುಗೆಯನ್ನು ಕೊಟ್ಟರೂ ಕೂಡ ಬರೀ ಅವರು ಆ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡಲ್ಲ, ಇಡೀ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಅಂತ ಆ ದಾನಿಗಳು ಹೇಳ್ಬೋದು. ಅಷ್ಟು ಒಂದು ಒಳ್ಳೆಯ ಕಾರ್ಯ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಭವಿಷ್ಯದ ಉತ್ತಮ ಪ್ರಜೆಗಳನ್ನು ನಿರ್ಮಿಸಲಿಕ್ಕೆ ಮಕ್ಕಳೆಲ್ಲರಿಗೆ ಶೈಕ್ಷಣಿಕ ಸಾಮಗ್ರಿಗಳ ಜೊತೆಯಲ್ಲಿ ಅನೇಕ ಭೌತಿಕ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಪ್ರಾಥಮಿಕ ಹಂತಕ್ಕೆ ಹಾಗೂ ಪ್ರೌಢ ಹಂತಕ್ಕೆ. ನಿಜವಾಗ್ಲೂ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಹಾಗೆಯೇ ತಮ್ಮ ಕರ್ತವ್ಯದ ಜೊತೆಯಲ್ಲಿ ನಮ್ಮೆಲ್ಲ ಶಿಕ್ಷಕರು ಈ ನಗು ಫೌಂಡೇಶನ್ನ ಜೊತೆಯಲ್ಲಿ ತಮ್ಮ ಕೈ ಜೋಡಿಸ್ಬಿಟ್ಟು ಎಲ್ಲ ಶಾಲೆಗಳಿಗೆ, ತಮ್ಮ ಶಾಲೆಯನ್ನು ಒಳಗೊಂಡಂತೆ ವಿವಿಧ ಶಾಲೆಗಳಿಗೂ ಕೂಡ ಇದರ ಒಂದು ಉಪಯೋಗ ಆಗಲಿ ಅಂತೇಳಿ ತಮ್ಮ ಕರ್ತವ್ಯದ ಜೊತೆಯಲ್ಲಿ ಈ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ತಾವೆಲ್ಲರೂ ಸಹ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಯವರು ಸಹ ಈ ನಗು ಫೌಂಡೇಶನ್ನಿಂದ ಏನೇನು ಸೌಲಭ್ಯಗಳಿದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹೈಸ್ಕೂಲಿಗೆ SSLC ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಪ್ರೌಢ ವಿದ್ಯಾರ್ಥಿಗಳಿಗೆ ಸ್ಯಾನಿಟರಿ ಪ್ಯಾಡ್ಗಳು, ಹಾಗೆಯೇ ಶೌಚಾಲಯದ ವ್ಯವಸ್ಥೆ, ಸಾಕಷ್ಟು ಹಣವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ವಿಚಾರನೇ. ಯಾಕೆಂತಂದರೆ ಈಗ SSLC ಫಲಿತಾಂಶ ಪ್ರೌಢ ಶಿಕ್ಷಣದಲ್ಲಿ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂದರೆ ನಿಜವಾಗ್ಲೂ ಹೈಸ್ಕೂಲ್ಗಳಲ್ಲಿ ಅವರಿಗೆ ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಶಾಲೆಗಳಲ್ಲಿ. ಹಾಗಾಗಿ ಇದು ಕೂಡ ಒಂದು ಉಪಯುಕ್ತ ವಿಚಾರನೇ. ಹಾಗಾಗಿ ಈ ಎಲ್ಲ ಕಾರ್ಯಗಳನ್ನು ನಗು ಫೌಂಡೇಶನ್ನಿಂದ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಶಿಕ್ಷಣ ಇಲಾಖೆಯ ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಬೇಕು, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ. ಹಾಗೆಯೇ ಮಕ್ಕಳೆಲ್ಲರಿಗೆ ನಾನೇನಪ್ಪ ಹೇಳೋದು ಅಂತಂದರೆ, ನೋಡಿ, ನೀವು ಸರ್ಕಾರಿ ಶಾಲೆಯಲ್ಲಿದ್ದರೂ ಸಹ ನಿಮಗೆ ಸರ್ಕಾರದಿಂದ ಅನೇಕ ಉಚಿತ ಸೌಲಭ್ಯಗಳು ಬರ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಬಂದ ತಕ್ಷಣ ನಿಮಗೆ ಪ್ರಾರಂಭೋತ್ಸವವನ್ನು ಮಾಡಿ ಸ್ವಾಗತ ಹೂವು ಮತ್ತು ಬಲೂನು, ಸೈಕಲ್ಲು, ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ನಿಮಗೆ ಶಾಲೆಗೆ ಬರಮಾಡ್ಕೊಂಡ್ವಿ. ಹಾಗೆಯೇ ಮತ್ತು ಬಂದ ದಿನವೇ ನಿಮಗೆ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ ಎಲ್ಲ ಕೊಟ್ಟಿದ್ದೀವಿ. ಮುಂದಿನ ಹಂತದಲ್ಲಿ ವಿವಿಧ ಕಾರ್ಯಕ್ರಮಗಳು ಇಡೀ ವರ್ಷದಲ್ಲಿ ನಡೆಯುತ್ತೆ. ಹಾಗೆಯೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಹಾಗೆಯೇ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಕ್ಷೀರ ಭಾಗ್ಯ, ರಾಗಿ ಮಾಲ್ಟು, ಮೊಟ್ಟೆ ವಿತರಣೆ, ಚಿಕ್ಕಿ ವಿತರಣೆ, ಬಾಳೆಹಣ್ಣು, ಹೀಗೆ ಅದು ಪಟ್ಟಿ ಮಾಡ್ತಾ ಹೋದರೆ ಅಂತ್ಯನೇ ಇಲ್ಲ ಸರ್ಕಾರಿ ಸೌಲಭ್ಯಗಳಿಗೆ. ಅದರ ಜೊತೆಯಲ್ಲಿ ನೀವು ಈ ರೀತಿಯ ದಾನಿಗಳಿಂದ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಫೌಂಡೇಶನ್ಗಳಿಂದ ಈ ಸೌಲಭ್ಯಗಳನ್ನು ಪಡ್ಕೋಬಹುದು. ನಾವೆಲ್ಲ, ನಿಮಗೆಲ್ಲ ಗೊತ್ತಿಲ್ಲ ಮಕ್ಕಳೇ, ನಾವೆಲ್ಲ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ನೀವು ನಂಬಲ್ಲ, ನಮಗೆ ಯಾರು ಶಾಲೆಗೆ ಬರ್ರಿ ಅಂತಲೂ ಕರಿತಿರ್ಲಿಲ್ಲ. ಈಗ ಶಿಕ್ಷಕರ ಜವಾಬ್ದಾರಿನೂ ಅಷ್ಟೇ ಇದೆ. ಅವಾಗೆಲ್ಲ ಶಿಕ್ಷಕರು ಅವ್ರ ಪಾಡಿಗೆ ಅವರು ಸರ್ಕಾರಿ ನೌಕರಿ ಬರ್ತಾ ಇದ್ರು, ಯಾರು ಶಾಲೆಗೆ ಬರ್ತಾರೋ ಅವ್ರನ್ನ ಕರ್ಕೊತಾ ಇದ್ರು, ಓದಿಸ್ತಾ ಇದ್ರು.
ಓದಿದ್ರೆ ಓದ್ಬೋದು, ಬಿಟ್ಟರೆ ಬಿಡ್ಬೋದು. ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಪ್ರಾಥಮಿಕ ಹಂತದಲ್ಲಿ. ಆಮೇಲೆ ನಾವು ಮುಂದಿನ PU ಡಿಗ್ರಿ ಹಂತದಲ್ಲೂ ಕೂಡ ಸರ್ಕಾರಿ ಕಾಲೇಜ್ಗಳಲ್ಲೇ ಓದಿರೋದು. ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಶಿಕ್ಷಣದ ಒಂದು ಜವಾಬ್ದಾರಿ ನಮಗೆ ಇರ್ತಿತ್ತು ಬಿಟ್ಟರೆ ಬೇರೆ ಯಾರೂ ನಮ್ಮನ್ನು ಗಮನಿಸ್ತಾ ಇರಲಿಲ್ಲ. ನೀವು ಮಕ್ಕಳಿಗೆ ಈಗ ನೋಡಿ, ನಿಮ್ಮನ್ನು ಎಷ್ಟು ಗಮನ ಹರಿಸ್ತಾರೆ ಅಂದರೆ ನಿಮ್ಮ ತಂದೆ ತಾಯಿನೂ ಮನೆಯಲ್ಲಿ ಅಷ್ಟು ಗಮನಿಸಲ್ಲ. ಅಷ್ಟು ನಮ್ಮ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ನಾವು ಇಲಾಖೆಯಿಂದ. ಹಾಗಾಗಿ ಶಿಕ್ಷಕರೆಲ್ಲರೂ ಸಹ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ಹಾಗೆಯೇ ಪೋಷಕ ವರ್ಗದವರು ಕೂಡ ಶ್ರಮಿಸ್ತಾ ಇದ್ದಾರೆ. STMC ಅವರಂತೂ STMC ಅವರು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಯವರು ಅವರು ಕೂಡ ಅನೇಕ ಕೊಡುಗೆಗಳನ್ನು ಶಾಲೆಗಳಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲದರ ಸೌಲಭ್ಯವನ್ನು ಮಕ್ಕಳು ನೀವು ಪಡ್ಕೋಬೇಕು, ಚೆನ್ನಾಗಿ ಓದಬೇಕು, ಪ್ರತಿದಿನ ಶಾಲೆಗೆ ಬರಬೇಕು. ಮೊದಲನೇದು ಪ್ರತಿದಿನ ಶಾಲೆಗೆ ಬರಬೇಕು ಇಡೀ ವರ್ಷ. ಸಕಾರಣ ಇಲ್ಲದೆ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಿಡಬಾರ್ದು. ಪ್ರತಿದಿನ ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಏನು ನಿಯಮ ಇರುತ್ತೆ, ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು, ನೀವು 9:30ಗೆ ಬರಬೇಕು. ಬಂದಮೇಲೆ ಆ ಶಾಲೆಯ ನಿಯಮಗಳೇನು, ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು. ಆಮೇಲೆ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು, ಅವತ್ತಿನ ಪಾಠ ಪ್ರವಚನಗಳಲ್ಲಿ ಭಾಗವಹಿಸಬೇಕು. ಈ ರೀತಿ ಯಾಕೆಂತಂದರೆ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿದ್ದಾರೆ. ಹಾಗಾಗಿ ಅದಕ್ಕೆ ನೀವು ಸಪೋರ್ಟ್ ಕೊಟ್ಟರೆ ಮಾತ್ರ ನೀವು ಉಜ್ವಲ ಭವಿಷ್ಯವನ್ನು ಹೊಂದಬಹುದು. ಹಾಗಾಗಿ ಈ ಸರ್ಕಾರಿ ಸೌಲಭ್ಯಗಳನ್ನು ನೀವೆಲ್ಲರೂ ಕೂಡ ಮಕ್ಕಳು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧ ಸಭಾಂಗಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನು ಆಚರಿಸಿದರು. ಆಧುನಿಕ ನವ ಮೈಸೂರಿನ ನಿವೃತ್ತ ಅಭಿವೃದ್ಧಿಯ ಅಧಿಕಾರ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರು ಅವರ ದೂರದೃಷ್ಟಿಯ ಆಡಳಿತದಿಂದಾಗಿ ಮೈಸೂರು ರಾಜ್ಯವು ಸಮಗ್ರವಾದ ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಎಂದು ಸಮಾಜ ಸೇವಕ ಡಾಕ್ಟರ್ KM ಶಿವಪ್ಪ ಅಭಿಮಾನದಿಂದ ಹೇಳಿದರು. ಅವರು ಇಂದು ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಜಯಂತಿ ಮಹೋತ್ಸವದಲ್ಲಿ ಭಾಗವಹಿಸಿ ನಾಲ್ವಡಿ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಅಣೆಕಟ್ಟು ನಿರ್ಮಿಸಿ ಬರಡಾಗಿದ್ದ ಮಂಡ್ಯ ಜಿಲ್ಲೆಯನ್ನು ಭತ್ತ, ಕಬ್ಬು, ತೆಂಗು ಬೆಳೆಯುವ ಬಂಗಾರದ ಭೂಮಿಯನ್ನಾಗಿಸಿ ಜಿಲ್ಲೆಯ ಜನರು ನೆಮ್ಮದಿಯ ಜೀವನ ನಡೆಸಲು ಕಾರಣರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಅಣೆಕಟ್ಟು ಸಂಪೂರ್ಣಗೊಳ್ಳಲು ಹಣಕಾಸು ಸಮಸ್ಯೆ ಎದುರಾದಾಗ ಅರಮನೆಯ ತಿಜೋರಿಯಲ್ಲಿದ್ದ ಚಿನ್ನ, ವಜ್ರದ ಆಭರಣಗಳನ್ನು ಮುಂಬೈ ಮಹಾನಗರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಿಂದ ಅಣೆಕಟ್ಟೆಯ ಕಾಮಗಾರಿ ಸಂಪೂರ್ಣಗೊಳಿಸಿ ಕನ್ನಂಬಾಡಿ ಅಣೆಕಟ್ಟೆಯನ್ನು ಜನತೆಯ ಸೇವೆಗೆ ಸಮರ್ಪಿಸಿ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶಿವಪ್ಪ ಗುಣಗಾನ ಮಾಡಿದರು. ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಮಾತನಾಡಿ, ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಕ್ರಾಂತಿ ಮಾಡಿದ ರಾಜಶ್ರೀ ನಾಲ್ವಡಿ ಅವರು ಮೀಸಲಾತಿ ವ್ಯವಸ್ಥೆಗೆ ಚಾಲನೆ ನೀಡಿ ತುಳಿತಕ್ಕೊಳಗಾದವರು ಹಾಗೂ ಶೋಷಿತ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯವನ್ನು ನೀಡಿದ ಮಹಾನುಭಾವರಾಗಿದ್ದಾರೆ. ನಾಲ್ವಡಿ ಅವರ ಸಮಾಜ ಸೇವಾ ಕಾರ್ಯಗಳು ಹಾಗೂ ನಾಡಿನ ಅಭಿವೃದ್ಧಿಗೆ ಕೈಗೊಂಡ ದಿಟ್ಟ ಕ್ರಮಗಳು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ದಾಖಲಾಗಿವೆ ಎಂದು ಸ್ಮರಿಸಿದರು. ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಮುಖಂಡ ಗಂಗಾಧರ್, ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಮುಖಂಡರಾದ ಗಂಗಾಧರ್, ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ BL ಚಂದ್ರಕಲಾ, ಆರೋಗ್ಯ ಇಲಾಖೆಯ ಶಿಲೆನೆರೆ ಸತೀಶ್, ಆಸರೆ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ HP ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ದಿವಾಕರ್, BCM ಅಧಿಕಾರಿ ವೆಂಕಟೇಶ್, ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಯಾಕಂದ್ರೆ ಆನಂದರಾವ್ ಅವರು ಪ್ರಥಮವಾದ ಇತಿಹಾಸವನ್ನು ನೀವು ಕೂಡ ಓದಿ ನೋಡಿ, ಸುಳ್ಳು ಹೇಳಿದ್ರೆ ಆನಂದರಾವು 1911ರಲ್ಲಿ ಪ್ರಪ್ರಥಮ ಇಂಜಿನಿಯರು. ಈ ಅಣೆಕಟ್ಟಿನ ಕೆಲಸ ಮುಗಿದಾದ ಮೇಲೆ ಇದ್ದಂತಹ ಇಂಜಿನಿಯರ್ ಯಾರು ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್. ಇವತ್ತೇನು ನಮ್ಮ KRಪೇಟೆ ಆಸ್ಪತ್ರೆ ಆಗಿರ್ಬೋದು, ಮಂಡ್ಯದಲ್ಲಿರುವಂಥ ಕಲ್ವಾಡ್ ಆಗಿರ್ಬೋದು, ಅಥವಾ ಮೈಸೂರಿನ ಕಲ್ವಾಡ್ ಆಸ್ಪತ್ರೆಗಳು ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಯಾರು ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಇದೆ. ಹಾಗಾಗಿ ಅದು ಮುಗಿದ ನಂತರ ಕಡೆಯ ಇಂಜಿನಿಯರ್ ಸರ್ ಮಿರ್ಜಾ ಇಸ್ಮಾಯಿಲ್. ಇದರ ಮಧ್ಯೆ ಕೇವಲ 6 ವರ್ಷಗಳ ಕಾಲ ಇಂಜಿನಿಯರ್ ಆದಂತಹ ಸರ್ ವಿಶ್ವೇಶ್ವರಯ್ಯನವರು ಅವ್ರನ್ನ KRS ಅಣೆಕಟ್ಟೆಯ ನಿರ್ಮಾತೃ ಅಂತ ಕರೆಯೋದಿದೆಯಲ್ಲ, ತುಂಬ ಅವಮಾನಕರ. ಯಾಕಂತಂದರೆ ತನ್ನ ಹೆಂಡತಿ ಮತ್ತು ಮಗಳ
ತನ್ನ ಹೆಂಡತಿ ಮತ್ತು ಮಗಳ ಮತ್ತು ತನ್ನ ರಾಜ್ಯದಲ್ಲಿರುವಂಥ ಎಲ್ಲ ಸಂಪದ್ಭರಿತ ಆಸ್ತಿ ಗೀಸ್ತಿ ಒಡವೆ ಎಲ್ಲವನ್ನು ತಗೊಂಡೋಗಿ ಇವರು ಬಾಂಬೆಯ ಒಂದು ಬಜಾರ್ನಲ್ಲಿ ಮಾರಿ ಅವರು ಆ ಹಣವನ್ನು ತಂದು ಆ KRS ಅಣೆಕಟ್ಟೆನ ಅವತ್ತಿನ ಕಾಲಕ್ಕೆ 350 ಲಕ್ಷ ಹಣವನ್ನು ಖರ್ಚು ಮಾಡಿ KRS ಅಣೆಕಟ್ಟು ಕಟ್ಟವ್ರೆ. ಆದರೆ ಹೆಸರು ಮಾತ್ರ ನಾವು ಈಗಲೂ ಕೂಡ ಏನಂತ ಹೇಳ್ತೀವಿ, KRS ಅಣೆಕಟ್ಟು ಕಟ್ಟವ್ರೆ ಅದು ವಿಶೇಷವಾಗಿ. ಹಾಗಾಗಿ ಇನ್ನಾದರೂ ಸರಿ ನಾವು ಇದನ್ನು ಬದಲಾಯಿಸ್ಕೊಳ್ಬೇಕು. ನಮ್ಮ ಈ 50,000 ಎಕರೆ ಹೆಕ್ಟೇರು, ಎಕರೆ ಅಲ್ಲ, 50,000 ಹೆಕ್ಟೇರ್ಗೆ ಮಂಡ್ಯ, ಮೈಸೂರು, ಪಾಂಡವಪುರ, ಶ್ರೀರಂಗಪಟ್ಟಣ ಏನಿದೆಯೋ ಬೆಂಗಳೂರು ಒಳಗೊಂಡಂತೆ 50,000 ಎಕರೆ ಹೆಕ್ಟೇರಷ್ಟು ಭೂಮಿ ಇವತ್ತು ನೀರುಣಿಸ್ತಾ ಇದೆ. ಇವತ್ತು ನಾವೆಲ್ಲ ಭೂಮಿ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಯಾರು ನಿಂತ್ಕೋಬೇಕು ಅಂದರೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ಕಡಖಂಡಿತವಾಗಿ ನಿಂತ್ಕೊಳ್ಬೇಕು. ಕಾಗದದ ಫ್ಯಾಕ್ಟ್ರಿ, ಇವರು ರೇಷ್ಮೆ ಫ್ಯಾಕ್ಟ್ರಿ, ಇವತ್ತು ಕೃಷಿ ಇಲಾಖೆ ಇದೆ, ಆಮೇಲೆ ಕೃಷಿ ಶಾಲೆಗಳಿದ್ದಾವೆ. ಇವೆಲ್ಲವನ್ನು ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಲ್ಲದೆ ಅಣ್ಣವ್ರು ಹೇಳ್ದಂಗೆ ದೇವದಾಸಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ಅಂತ ಒಂದು ಪದ್ಧತಿಗಳಿರ್ತವೆ. ಇವೆಲ್ಲವನ್ನೂ ಕೂಡ ಕಡಿತಗೊಳಿಸ್ತಾರೆ, ರದ್ದು ಮಾಡ್ತಾರೆ. ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಏನವತ್ತು ಗಾಂಧಿ ಉತ್ತರ ಭಾರತದಲ್ಲಿ ಏನು ಜಾರಿ ಮಾಡಿರ್ತಾರೋ ಅದನ್ನು ದಕ್ಷಿಣ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು 1919 ಇದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೂ ಮಿಗಿಲಾಗಿ ಒಂದು ವಿಚಾರ ಇದೆ. ಈ ದೇಶದಲ್ಲಿ ಏನು ಶಿವನ ಸಮುದ್ರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿ ಒಂದು ಜಲವಿದ್ಯುತ್ ಇರಲಿಲ್ಲ ಅಂತ ಒಂದು ಮಾರ್ಪಾಡೆ ಮಾಡಿ ಇವತ್ತು ಬೆಂಗಳೂರು ಇವತ್ತು ದೀಪ ಬೆಳಗ್ಬೇಕಾದ್ರೆ ಏನು ಶಿವನ ಸಮುದ್ರದಲ್ಲಿ ಏನು ಉತ್ಪತ್ತಿ ಮಾಡಿದ್ರು ಒಂದು ವಿದ್ಯುತ್ ಕೇಂದ್ರನ, ಅದರಿಂದ ಇವತ್ತು ಬೆಂಗಳೂರು ಇವತ್ತು ಅಚ್ಚುಕಟ್ಟಾಗಿ ದೀಪ ಅಲಂಕಾರದಿಂದ ಬೆಳಗ್ತಾ ಇದೆ. ಹಿಂದೆ ಬೆಂಗಳೂರಿಗೆ ದೀಪನೇ ಸರಿಯಾಗಿರಲಿಲ್ಲ ಅಂತ ಒಂದು ಮಾತು ಕಾರ್ಯ ಮಾಡವರೆ. ಅದಲ್ಲದೆ ಇವರು ಅತ್ಯಂತ ವಿದ್ವಾಂಸರಾಗಿರ್ತಾರೆ, ಇತಿಹಾಸಕಾರರಾಗಿರ್ತಾರೆ, ಪಾಂಡಿತ್ಯ ಪಡೆದಿರ್ತಾರೆ. ಅದು ಅಲ್ಲದೆ ಇವರು ಕಾನೂನು ಅಧಿಕಾರರು ಸಹ ಆಗಿ ಇವರು ಸೇವೆ ಸಲ್ಲಿಸ್ತಾರೆ. ಅದ್ರ ಬಗ್ಗೆ ಭಾಳ ಒಂದು ಅನುಭವ ಆಗಿರ್ತಾರೆ ರಾಜ್ಯ ಆಳ್ಬೇಕಾದ್ರೆ. ಆ ಒಂದು ನಿಟ್ಟಿನಲ್ಲಿ ಇವರು ಮಹತ್ವ ಕಾರ್ಯ ಅಂತ ಹೇಳಬೇಕು ನಾವು. ಅದ್ರ ಜೊತೆಗೆ ಇವರು ಏನು ಕೆಲವು ಇನ್ನೂ ಅತ್ಯಂತ ಮಹತ್ವದ ಕಾರ್ಯ ಸಾಧಿಸವ್ರೆ. ಏನು ಅಂದರೆ ಏನು ಹಿಂದೆ ದೇವದಾಸಿ ಪದ್ಧತಿ, ಬಸವ ಪದ್ಧತಿ ಅದೆಲ್ಲ ಅತ್ಯಂತ ಕೆಟ್ಟ ಪದ್ಧತಿ. ದೇವದಾಸಿ ಅಂದರೆ ಏನು ಅಂದರೆ ವೈಶ್ಯವೃತ್ತಿ ಮಾಡಿ ಬದುಕು ಸಾಗಿಸ್ಬೇಕು. ಬಸವ ಪದ್ಧತಿ ಅಂದರೆ ಇವತ್ತು ಕೆಲವು ಕಡೆ ಏನು ನಡೀತಾ ಇದೆ, ಯಾಕೆಂದರೆ ಕೆಲವು ಇವಾಗ ಏನು ಎಲ್ಲಮ್ಮ ಏನು ಜಾತ್ರೆ ಕಲಬುರಗಿಯಲ್ಲಿ ನಡೀತಾ ಇದೆ, ಅಲ್ಲಿ ಒಂದು ವೈಶ್ಯ ಪದ್ಧತಿಯಲ್ಲಿ ಏನು ಅವರು ಯಾವ ರೀತಿ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಏನು ಹಿರಿಯ ಒಂದು ಯಜಮಾನ ನಾಯಕರು ಅಂತ ಇರ್ತಾರೆ. ಅವರು ಆ ಊರಲ್ಲಿ ಯಾವುದೇ ಒಂದು ಹೆಣ್ಣು ಋತುಮತಿಯಾದಂಥ ಹೆಣ್ಣನ್ನು ಅವರು ಪ್ರಥಮ ಬಾರಿ ಆ ಯಜಮಾನನ ಅವರು ಸಂಪರ್ಕ ಪಡಿಬೇಕಾಗಿರ್ತದೆ. ವತಿಯಿಂದ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನನ್ನ ರಾಜಶ್ರೀ ಅಂತ ಕರೆದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ಹಿರಿಯರಾದಂಥ ಶಿವಣ್ಣನವರು ಬಹಳ ವಿಸ್ತಾರವಾಗಿ ರಾಜಶ್ರೀಯವರ ಬಗ್ಗೆ ಮಾತಾಡಿದಂಥ ಗಂಗಾಧರವರು, ಸಮಾಜ ಸೇವಕರಾದ ಮಂಜುನಾಥ್ ಅವರು, ನಮ್ಮ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಜೊತೆಗೆ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಬಂದರು. ತಮ್ಮೆಲ್ಲರಿಗೂ ಜಯಂತಿಯ ಮತ್ತೊಂದು ಶುಭಾಶಯಗಳು. ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಎಲ್ಲ ನಮ್ಮ ಶಿವಣ್ಣವರು ಒಂದು ವಿಸ್ತಾರವಾಗಿ ಹೇಳಿದರು ಒಂದು ಪಾಠ. ಮತ್ತು ಅಪಾರ ನಾಲೆಡ್ಜಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಮ್ಮ ಗಂಗಾಧರವರು ಕೊಡ್ತಾರೆ. ಇವರು ಒಂದು ಜನರಲೈಸ್ ಪಾಠಲ್ಲಿ ಹೇಳಿದರೆ ಸಮಾಜದ ಬಗ್ಗೆ ಅವರು ನೀಡಿರುವಂಥ ಎಲ್ಲರೂ ಒಂದು ಅಂತ ಅವರು ಮಾಡಿರುವಂಥ ಕಾರ್ಯಗಳ ಬಗ್ಗೆ ನಮ್ಮ ಗಂಗಾಧರವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನಾವು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಪ್ರಾಥಮಿಕ ಎಜುಕೇಷನ್ಗೆ ತಂದ್ವಿ. ಬಟ್ ಆಲ್ಮೋಸ್ಟ್ 78 ಇಯರ್ಸ್ ಫಸ್ಟೇ ಅವರು ಅದನ್ನು ಅರಿತುಕೊಂಡು ಎಲಿಮೆಂಟ್ರಿ ಪ್ರಾಥಮಿಕ ಶಿಕ್ಷಣ ಎಷ್ಟು ಅಗತ್ಯ ಅಂತ ಮಾಡಬೇಕು. ಮೋರೋವರ್ ಪೊಲಿಟಿಕಲಿ ನಾವುಗಳು 50-30% ಈ ಥರ ಎಲ್ಲ ಇದನ್ನು ಏನು ಕಮ್ಯುನಿಟಿ ಕ್ಯಾಸ್ಟ್ಗಳನ್ನೆಲ್ಲ ಡಿವೈಡ್ ಮಾಡ್ತೀವಿ. ಆದರೆ ಅವರು ಆವಾಗಲೇ ಏನು ಸಮಾಜದಲ್ಲಿ ಡೌನ್ ಟ್ರೋಡನ್ ಆಗಿದ್ದಾರೆ, ಅವರಿಗೆ ಎಲ್ಲ ಒಂದು ಇಂಪಾರ್ಟೆನ್ಸ್ ಸಿಗಬೇಕು. ಎಜುಕೇಷನ್ ಆ್ಯಸ್ ವೆಲ್ ಆಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಲ್ಲ ಸಿಗಬೇಕು, ಎಲ್ಲ ಇದರಲ್ಲಿ ಕೆಲಸನೂ ಸಿಗಬೇಕಂತ ಅವರು ಒಂದು ದೃಷ್ಟಿಯಲ್ಲಿ ಆವಾಗಲೇ ಕಮಿಷನ್ಗಳನ್ನ ರಚನೆ ಮಾಡಿ, ಅದಾದಮೇಲೆ ಫರ್ದರ್ ಡೆವಲಪ್ಮೆಂಟ್ಸ್ ಆಯಿತು, ಅದೆಲ್ಲ ಅವರು ಹೇಳಿದ್ದಾರೆ. ಸೊ ಇಷ್ಟು ವಿಷನರಿ ಅವರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಿಕ್ಕೇರಿ ಪೊಲೀಸರ ಜನ ವಿರೋಧಿ ನೀತಿ ಖಂಡಿಸಿ ಕರವೇ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಜಮೀನಿನಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದ ರೈತ ಮಹಿಳೆ ರುಕ್ಮಿಣಿ ಅನಂತರಾಜ್ ಎಂಬುವವರ ಮೇಲೆ ಅಪರಿಚಿತ ವ್ಯಕ್ತಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಸುಮಾರು 3.5 ಲಕ್ಷ ರು ಬೆಲೆ ಬಾಳುವ ಮಾಂಗಲ್ಯ ಸರ, ತಾಳಿ, ಚಿನ್ನದ ಗುಂಡುಗಳನ್ನು ಕಿತ್ತುಕೊಂಡು ರೈತ ಮಹಿಳೆಯ ಎಡಗೈಯನ್ನು ಚಾಕುವಿನಿಂದ ಕತ್ತರಿಸಿ ಕೈಯನ್ನು ತುಂಡು ಮಾಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಭುವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಘಟನೆ ನಡೆದಿದ್ದು 2 ದಿನಗಳಾದರೂ ಸಹ ಕಿಕ್ಕೇರಿ ಪೊಲೀಸರು ಯಾವುದೇ ಕ್ರಮ ಕೈಗೊಂಡು ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದ್ದು, ಇದರಿಂದ ರೈತರ ಹೊಲ ಗದ್ದೆಗಳ ಬಳಿ ಹೋಗಲು ಭಯಪಡುವಂತಾಗಿದೆ ಎಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಭುವನಹಳ್ಳಿ ಗ್ರಾಮಸ್ಥರು ಕೆಆರ್ಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು, ತಾಲೂಕು ಕರವೇ ಅಧ್ಯಕ್ಷ ಟಿಪೋ ಶ್ರೀನಿವಾಸ್ ಹಾಗೂ ಭುವನಹಳ್ಳಿ ಗ್ರಾಮಸ್ಥರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಭಟನಾಕಾರರು ಕಿಕ್ಕೇರಿ, ಭುವನಹಳ್ಳಿ ಸೇರಿದಂತೆ ವಿವಿಧೆಡೆ ಅಕ್ರಮವಾಗಿ ಇನ್ಸ್ಪೆಕ್ಟ್ ದಂಧೆ, ಮರಳು ದಂಧೆ, ಅಕ್ರಮ ಮದ್ಯ ಮಾರಾಟ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ. ಆದರೂ ಸಹ ಕಿಕ್ಕೇರಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ 3 ದಂಧೆಗಳು ಹೆಚ್ಚಾಗಲು ಕಾರಣವಾಗಿದೆ. ಇದರಿಂದ ಇನ್ಸ್ಪೆಕ್ಟ್ ಆಟವಾಡುವ ಹಾಗೂ ಮದ್ಯ ಸೇವನೆ ಮಾಡುವ ಪೋಲಿ ಹುಡುಗರು ಕುಡಿಯಲು ಇನ್ಸ್ಪೆಕ್ಟ್ ಆಡಲು ಹಣವಿಲ್ಲದಿದ್ದಾಗ ಜಮೀನಿನಲ್ಲಿ ಒಂಟಿಯಾಗಿ ರೈತ ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಅವರು ಧರಿಸಿರುವ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗುತ್ತಿದ್ದಾರೆ. ಮೇ 28ರಂದು ಅನಿತಾ ಕೋ ಯೋಗೇಶ್ ಎಂಬುವರು ಕಿಕ್ಕೇರಿ ಎಸ್ಬಿಐ ಶಾಖೆಯಲ್ಲಿ 2.60 ಲಕ್ಷ ರುಗಳನ್ನು ಡ್ರಾ ಮಾಡಿಕೊಂಡು ಬರುತ್ತಿರುವಾಗ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುತ್ತಾರೆ. ಅದೇ ದಿನ ಕಳೆದುಕೊಂಡ ಅನಿತಾ ಅವರು ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಿರುವುದಿಲ್ಲ. ಘಟನೆ ನಡೆದ ಸುತ್ತಮುತ್ತ ಬ್ಯಾಂಕ್, ಅಂಗಡಿಗಳು ಸೇರಿದಂತೆ ಹಲವು ಕಡೆ ಸಿಸಿ ಕ್ಯಾಮೆರಾ ಇದ್ದು ಇದನ್ನು ಪರಿಶೀಲನೆ ಮಾಡಿದರು. ಆರೋಪಿಗಳನ್ನು ಹಿಡಿಯುವುದು ಕಷ್ಟವಾಗುವುದಿಲ್ಲ. ಆದರೂ ಸುಮ್ಮನೆ ಇರುವುದನ್ನು ನೋಡಿದರೆ ಕಿಕ್ಕೇರಿ ಪೊಲೀಸರೇ ಕಳ್ಳರಿಗೆ ಪರೋಕ್ಷ ಬೆಂಬಲವಾಗಿ ನಿಂತಿರಬಹುದು ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಬಗ್ಗೆ ಶಾಸಕ ಎಚ್.ಟಿ. ಮಂಜು, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹಾಗೂ ತಹಶೀಲ್ದಾರ್ ಡಾಕ್ಟರ್ ಎಸ್.ಯು. ಅಶೋಕ್ ಅವರಿಗೆ ಮನವಿ ಸಲ್ಲಿಸಿ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಇನ್ಸ್ಪೆಕ್ಟರ್ ದಂಧೆ, ಮರಳು ದಂಧೆ, ಅಕ್ರಮ ಮದ್ಯ ಮಾರಾಟ ದಂಧೆಯನ್ನು ಬಂದ್ ಮಾಡಿಸಬೇಕು. ಮಹಿಳೆಯರ ಸರ ಅಪಹರಣ, ಹಣ ಕಳವು ಸೇರಿದಂತೆ ಹಲವು ಕ್ರಿಮಿನಲ್ ಅಪರಾಧಗಳಿಗೆ ಕಡಿವಾಣ ಹಾಕಲು ಕಿಕ್ಕೇರಿ ಪೊಲೀಸರಿಗೆ ಕೂಡಲೇ ನಿರ್ದೇಶನ ನೀಡಬೇಕು ಎಂದು ಜಿಲ್ಲಾ ಕರವೇ ಅಧ್ಯಕ್ಷ ಡಿಎಸ್ ವೇಣು ಹಾಗೂ ತಾಲೂಕು ಕರವೇ ಅಧ್ಯಕ್ಷ ಟಿಪೋ ಶ್ರೀನಿವಾಸ್ ಒತ್ತಾಯ ಮಾಡಿದರು. ಪ್ರತಿಭಟನೆಯಲ್ಲಿ ಭುವನಹಳ್ಳಿ ಮುಖಂಡರಾದ ಬಿಎನ್ ಚೇತನ್, ನಿಂಗರಾಜ್, ಚಂದು, ದಿನೇಶ್, ಕೃಷ್ಣ, ಸಂಜಯ್, ಅನಂತರಾಜ್, ಕುಮಾರ್, ಶಿವಲಿಂಗೇಗೌಡ, ವಾಸು, ನಾಗೇಗೌಡ, ಬಿಎಸ್ ರಾಮೇಗೌಡ, ರಾಜು, ಜಗದೀಶ್, ಶೋಭಾ, ಎಂಎನ್ ನಾಗಮ್ಮ, ತಾಲೂಕು ಕರವೇ ಪದಾಧಿಕಾರಿಗಳಾದ ಪ್ರಸಾದ್, ಆನಂದ್, ಮನು ಮತ್ತಿತರರು ಭಾಗವಹಿಸಿದರು. ಮನವಿ ಕೊಡುವಂಥದ್ದು ಮಾಡಿರೋದೇನೆಂದ್ರೆ, ಇವತ್ತು ಇಡೀ ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಬಹುತೇಕ ಮರಳು ಗಣಿಗಾರಿಕೆ ನಡೀತಾ ಇದೆ. ಏನು ನಮ್ಮ ಪ್ರಕೃತಿ ಸಂಪತ್ತನ್ನು ಲೂಟಿ ಹೊಡೆಯುವಂತವ್ರಿಗೆ ಕೆಲವು ಪೊಲೀಸ್ ಅಧಿಕಾರಿಗಳು ಹಿಂಭಾಗದಲ್ಲಿ ಸಪೋರ್ಟ್ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಇಸ್ಪೀಟು ಅಡ್ಡೆಗಳು ನಡೀತಾ ಇದೆ. ತೆಂಡೆಕೆರೆ ಭಾಗದಲ್ಲಿ ಇಸ್ಪೀಟು ಅಡ್ಡೆಗಳು ನಡೀತಾ ಇದೆ. ಈ ಕಡೆ ಜಮೀನುಗಳು ನೀವು ನೋಡಬಹುದು. ಬಹುತೇಕ ಯಾವ್ದಾರ ಹಳ್ಳಿ ಕಡೆ ಹೋದ್ರೆ ಅಲ್ಲಿ ಒಂದೊಂದು ಸಟ್ಗಳು ಹಾಕೊಂಡು ಇಸ್ಪೀಟ್ ಅಡ್ಡೆಗಳು ಪ್ರತಿದಿನ ನಡೀತಾ ಇದೆ. ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆಯಾ? ಇಡೀ ಕರ್ನಾಟಕಕ್ಕೆ ಒಂದು ಕಾನೂನು ಇದ್ರೆ ಕೇರ್ಪೇಟೆ ಏನಾದ್ರು ಒಂದು ಕಾನೂನು ಇದೆಯಾ? ಇದಕ್ಕೆಲ್ಲ ಕಾಯ್ಬೇಕಾದ್ರೆ ಯಾರು? ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಾ ಇದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಗಸ್ತು ಪೊಲೀಸ್ ಪೇದೆಗಳು ಏನ್ ಮಾಡ್ತಾ ಇದ್ದಾರೆ? ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಗೊತ್ತಾಗ್ತಲ್ವಾ? ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಇಸ್ಪೀಟ್ ಅಡ್ಡೆಗಳಿಂದ ಇವತ್ತು ನಮ್ಮ ತಾಲೂಕಲ್ಲಿ ಯುವ ಪೀಳಿಗೆ ದಾರಿ ತಪ್ಪುವಂಥದ್ದು ನಡೀತಾ ಇದೆ. ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಪತ್ರ ಬರೆಯುವಂಥದ್ದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಏನಾದ್ರು ಕೆಲವು ದಿನಗಳಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಇಸ್ಪೀಟ್ ಅಡ್ಡೆಗಳು, ಮರಳು ಗಣಿಗಾರಿಕೆ, ಅಕ್ರಮ ಚಟುವಟಿಕೆಗಳು ಏನು ನಡೀತಾ ಇದೆ, ಬಹುತೇಕ ಎಲ್ಲ ಬಾರ್ಗಳು, ರೆಸ್ಟೋರೆಂಟ್ಗಳು ಏನು ಪಟ್ಟಣದಲ್ಲಿ ನಡೀತಾ ಇದೆ ಅಲ್ಲೆಲ್ಲ ಕುಡಿದು ರಸ್ತೆ ಬದಿಯಲ್ಲಿ ಮಲಿಕೋತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಪಕ್ಕ ವಿನಾಯಕ ವಯಸ್ಸು ಲಕ್ಷ್ಮೀ ವಯಸ್ಸು ಅಂತಿದೆ. ನಮ್ಮ ತಾಲೂಕಿಗೆ ಪ್ರತಿದಿನ ಲಕ್ಷಾಂತರ ಯುವ ಜನತೆ ಬರ್ತಾರೆ. ಹೆಣ್ಮಕ್ಳುಗಳು ಕಾಲೇಜಿಗೆ ಬರ್ತಾರೆ. ಭಯಭೀತಲ್ಲಿ ಓಡಾಡಬೇಕು. ಆ ಬಾರ್ ಮುಂದೆ ಓದ್ತಾ ಇದ್ರೆ ಕುಡಿದು ರೋಡಲ್ಲಿ ಬಿದ್ದು ಓದಾಡ್ತಾರೆ. ರ್ಯಾಗಿಂಗ್ ನಡೆಯುವಂಥ ಸಂದರ್ಭ ಆಗ್ತಾ ಇದೆ. ಕಾಲೇಜ್ ಹತ್ರ ಯಾವ ನಮಗೆ ರಕ್ಷಣೆ ಕೊಡ್ತಾ ಇದ್ದೀರಿ? ರಸ್ತೆ ಹೋಗೋ ರಸ್ತೆಯಲ್ಲಿ ಇಡೀ ತಾಲೂಕಿನ 400 ಹಳ್ಳಿಗಳಿಂದ ಈಗ ಈ ತಾಲೂಕಿಗೆ ಹೆಣ್ಮಕ್ಳು ಮತ್ತು ಕಾಲೇಜ್ ಮಕ್ಕಳು ಪಾಠಕ್ಕೆ ಶಾಲೆ ಬರ್ತಾರೆ. ಈ ಬರುವಂಥ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ? ಜೊತೆಗೆ ಇವತ್ತು ಬೇಕ್ರಿ, ಹೊರ ರಾಜ್ಯದಿಂದ ಬಂದಂಥ ಬೇಕ್ರಿಗಳು
ಏನು ಬೇಕರಿಗಳನ್ನು ಒಂದು ಹೆಸರಲ್ಲಿ ಮಾಡಿಕೊಂಡು ರೂಮ್ಗಳು ಮಾಡಿಕೊಂಡು ಗೌಪ್ಯವಾಗಿ ಅಲ್ಲಿ ಕಾಲೇಜು ಮತ್ತು ಯುವತಿಯರು ದಾರಿ ತಪ್ಪೋ ಕೆಲಸ ಆಗ್ತಾ ಇದೆ. ಇವಕ್ಕೆಲ್ಲ ಪೊಲೀಸ್ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ತಾ ಇದ್ದಾರೆ, ತಾಲೂಕು ಆಡಳಿತ ಏನು ಕ್ರಮ ಕೈಗೊಳ್ತಾರೆ, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾ ಇದ್ದಾರೆ? ಇವಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಏನು ಇಲ್ವಾ? ಹಾಗಾದ್ರೆ ಇಷ್ಟ ಬಂದಂಗೆ ನಡ್ಕೊಳ್ಳೋದೆಯಾ? ಹಾಗಾಗಿ ಇದು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ KR ಪೇಟೆ ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ಇಡೀ ತಾಲೂಕಲ್ಲಿ ಇಸ್ಪೀಟ್ ಅಡ್ಡೆ, ಮರಳು ಗಣಿಗಾರಿಕೆ ಮತ್ತೆ ಏನು ಈ ಬಾರು ರೆಸ್ಟೋರೆಂಟ್ಗಳ ಸುತ್ತಮುತ್ತ ಇವತ್ತು ಏನು ಜನಗಳಿಗೆ ತೊಂದರೆ ಆಗ್ತಾ ಇದೆ, ಇದೆಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಅಬಕಾರಿ ಇಲಾಖೆಯಿಂದ ಹಿಡಿದು ಎಲ್ಲ ಸಂಪೂರ್ಣವಾಗಿ ಅದು ಕಡಿವಾಣ ಹಾಕಬೇಕು. ಹಾಗಾಗಿ ಕರ್ನಾಟಕ ರಕ್ಷಣೆಗೆ ಇದೆಲ್ಲನೂ ಒಳಗೊಂಡಂಗೆ ಇದಕ್ಕೆ ಆಗ್ರಹ ಮಾಡ್ತದೆ. ಏನಾದರೂ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳಂದ್ರೆ ಇಡೀ ತಾಲೂಕಲ್ಲಿ ಜನದ ಏನು 2 ಲಕ್ಷ ರೂಪಾಯಿ ಖರ್ಚಾಗಿರೋದು, 9 ನರ ಕಟ್ಟಾಗಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಶಾಸಕರಿಗೆ, ಅವ್ರ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಹೇಳೋದಿಷ್ಟೇ, ದಯವಿಟ್ಟು ಇದನ್ನ ಈ ಅಕ್ರಮ ಚಟುವಟಿಕೆಗಳು ನಡೆಯೋದನ್ನ ನಿಲ್ಲಿಸಬೇಕು. ನಾವಿಷ್ಟೇ ನಾವು ನಿಮ್ಗೆ ಗಮನ ತರೋದು. ಮುಂದೆ ಏನಾಗ್ತದೆ ಅದನ್ನ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ. ಬಂದರೆ ನೀವು ಖಾಲಿ ಚೈನ್ ಯಾಕೆ ಹಾಕೊಂಡ್ರಿ ಆ ಥರ ಹೇಳ್ತಾರೆ ಏನು ಮೇಡಮ್? ಮೇಡಮ್ ಹೊಲ್ತಪ್ಪ ಹೋದ್ರೆ ತಾಳಿ ಯಾಕೆ ಹಾಕ ಬರ್ತೀರಾ? ಇನ್ನೇನು ಹಾಕೊಂಡು ಹೋಗ್ತಾರಂತ ಜಮೀನ್ ಹತ್ರ ತಾಳಿ ಹಾಕೊಳ್ಳಿ, ತಾಳಿ ಯಾಕೆ ಹಾಕೊಂಡ್ ಬರ್ತೀರಿ? ತಾಳಿನ ಹಾಕೊಂಡು ಓಡಾಡಂಗಿಲ್ವ ಅಂತ ಹೆಣ್ಮಕ್ಳು ಓಡಾಡಂಗಿಲ್ವಂತೆ ಅಂತ ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಜೇಸೆ ಕಾವೇರಿ ಸಂಸ್ಥೆ ವತಿಯಿಂದ ಸಮಾಜದಲ್ಲಿ ಹಿಂಸೆ ನಿಲ್ಲಿಸಿ ಶಾಂತಿ ಕಾಪಾಡಿ ಎಂಬ ಬೈಕ್ ಜಾಥಾಕ್ಕೆ ಸ್ವಾಗತ ಕೋರಲಾಯಿತು. KR ಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಿಕ್ಕೇರಿ ಪೊಲೀಸರ ಜನವಿರೋಧಿ ನೀತಿ ಖಂಡಿಸಿ ಕರವೇ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಗು ಫೌಂಡೇಶನ್ ವತಿಯಿಂದ ನೋಟ್ಬುಕ್ ವಿತರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಲ್ಕೊಪ್ಪ.